ಫ್ರೆಂಡ್ 2 BHK ಫ್ಲ್ಯಾಟ್ ಹರಾಜಿನಲ್ಲಿ ಸಿದ್ಧತೆ. ಇದು ನಿಜವೂ APL ಕಾರ್ಡ್ ಬೇಕೋ, BPL ಕಾರ್ಡ್ ಇರಬೇಕೋ ಅಥವಾ ಅಂಥದ್ದೇ ಇರಬೇಕೋ. ಮತ್ತು ನಾವು ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಯವರು ಈ ಫ್ಲ್ಯಾಟು ನಾವು ತಗೊಬೋದು. ಎಲ್ಲಕ್ಕೂ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. 2 BHK ಫ್ಲ್ಯಾಟ್ ಬಗ್ಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ. ಆಸಕ್ತಿ ಇರೋರು ನೋಡಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಇದು ಎಷ್ಟು ಲಕ್ಷ ಬೀಟ್ ಹರಾಜಲ್ಲಿರುತ್ತೆ, ಅಮೌಂಟ್ ಎಷ್ಟಾಗುತ್ತೆ, ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಜಾಯಿನ್ ಬಟನ್ ಇದೆ, ಏನಾರು ಮೆಂಬರ್ಶಿಪ್ ತಾಳ ಅಂತಾರೋ ನೀವು ತಗೊಬೋದು. ಎಲ್ಲ ವಿವರಗಳು ನಾನು ಅದರಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್ 2 BHK ಫ್ಲ್ಯಾಟ್ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2 BHK ಫ್ಲ್ಯಾಟು, ಅದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಈಗ ಜಾಯಿನ್ ಬಟನ್ ಅಂತ ಇದೆ, ಮೆಂಬರ್ಶಿಪ್ ತಾಳ ಅಂತಾರೋ ತಗೋಬೋದು. ಅಲ್ಲಿ ಏನೇ ಒಂದು ಪ್ರಶ್ನೆಗಾಗಿರ್ಬೋದು ಅಥವಾ ಏನೋ ನಿಮ್ಗೆ ಹೆಲ್ಪಿಂಗ್ ಆಗಿರ್ಬೋದು, ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಫ್ರೆಂಡ್ ಇಷ್ಟು ಫ್ರೇಜ್ ಅಂತ ಇರುತ್ತೆ. ಫ್ರೆಂಡ್ ಈಗ ನಿಮ್ಗೆ ಏನು ಯೂಟ್ಯೂಬಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಫ್ರೆಂಡ್ 2 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಕೇಳೋದು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2 BHK ಫ್ಲ್ಯಾಟು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಗೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಫ್ರೆಂಡ್ 2 BHK ಫ್ಲ್ಯಾಟು ಮೊನ್ನೆ ರೀಸೆಂಟಾಗಿಯೂ ಸಹ ನಾನು ತಿಳಿಸಿದೆ. ಇಲ್ಲಿ ನಾನಾ ಪ್ರಶ್ನೆಗಳು ಬರ್ತಾಯಿದ್ವು. ಸರ್ ನಾವು ಬೆಂಗಳೂರಿನಲ್ಲಿದ್ದೀವಿ, ಆಧಾರ್ ಕಾರ್ಡು ಅಡ್ರೆಸ್ ಬೇರೆ ಕಡೆ ಇದೆ, ಅಥವಾ ನಮಗೆ BPL ಕಾರ್ಡ್ ಇಲ್ಲ ಸರ್, ನಮಗೆ APL ಕಾರ್ಡ್ ಅಪ್ಲೋಡ್ ಮಾಡ್ಬೋದಾ, ನಮಗೆ ಕಾರ್ಡೇ ಇಲ್ಲ, ಅಂದರೆ BPL ಇಲ್ಲ, APL ಇಲ್ಲ ಸರ್, ನಾವು ಇಲ್ಲಿ ಇದರಲ್ಲಿ ಹರಾಜು ತಗೊಬೋದಾ, ಈ ಥರ ಎಲ್ಲ ಕಮೆಂಟು ಸಾಕಷ್ಟು ಜನ ಕೇಳಿದರು 2 BHK. ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಎಷ್ಟು ಹರಾಜಿನ ಲಕ್ಷ ಫ್ಲ್ಯಾಟ್ ಆಗುತ್ತೆ, 2 BHK ಎಷ್ಟು ಲಕ್ಷ ಆಗುತ್ತೆ, ಇದ್ರ ಬಗ್ಗೆ ಅಂದಾಜು ಪ್ರಕಾರ ನಿಮಗೆಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಯಾವಾಗ ಹರಾಜು ಕೊಡ್ತಾರೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಲಾಸ್ಟಲ್ಲಿ ಹೇಳ್ತೀನಿ. ಫ್ರೆಂಡ್ ಬನ್ನಿ. ಹಾಗಾದರೆ ಏನಾರ ನೀವು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಮೆಂಬರ್ಶಿಪ್ ಆಗಿದ್ದರೆ ಮೆಂಬರ್ಶಿಪ್ ಆಗಿ, ಜಾಯಿನ್ ಬಟನ್ ಪಕ್ಕದಲ್ಲೇ ಇದೆ. ಫ್ರೆಂಡ್ ಈಗ ನಾನು ನಿಮ್ಗೆ ತಿಳಿಸೋದಿಷ್ಟೇ. ಒಂದು ಇದು ಬೆಂಗಳೂರು ನಿವಾಸಿಗಳಿಗೆ ಅಂತ ಮುಂಚೆ ಕಟ್ಟಿದ್ರು. ಈಗ ಎನಿವನ್ 2 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು ಈಗ ಸದ್ಯಕ್ಕೆ ತಿಳಿದ ಮಟ್ಟ ಹಾಗೆ ಔಟ್ ಲಿಸ್ಟ್ ಹಾಗೆ 2 BHK ಫ್ಲ್ಯಾಟು ಯಾರಾದರೂ ತಗೊಬೋದು. ಅದೇಗಪ್ಪ, ಮುಂಚೆ BPL ಕಾರ್ಡ್ ಕೇಳ್ತಾಯಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಿದ್ರು, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾಯಿದ್ರು, ವಾಸವಿ ದೃಢೀಕರಣ ಪತ್ರ ಕೇಳ್ತಾಯಿದ್ರು. ಈಗ ಏನು ಸಹ ಹಿಂಗೆ ತಿಳಿಸ್ತಾ ಇದ್ದೀರ ಅಂತ ಕೇಳ್ಬೋದು. ನಾವು ವಿಚಾರಿಸಿದಾಗ ಈಗ ಸದ್ಯಕ್ಕೆ ಅವು ಯಾವುದೂ ಇಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಇನ್ಕಮ್ ಆಗಿರಲಿ, APL ಆಗಲಿ, BPL ಕಾರ್ಡು ಏನೇ ಸಹ ಇಲ್ಲ. ಇದು ಏನೇ ಇದ್ದರೂ ನಿಮಗೆ ನೇರವಾಗಿ ಹರಾಜು ತಗೊಬೋದು. ಫ್ರೆಂಡ್ ನೀವು ಬೆಂಗಳೂರು ಹರಾಜು, ಬೇರೆ ಡಿಸ್ಟಿಕ್ ಹರಾಜಿರ್ಬೋದು, ಕೂಗೋಕ್ಕೆ ಅವಕಾಶ ಇರುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಫ್ರೆಂಡ್ ನೀವು ಏನು ಹರಾಜಲ್ಲಿ ನೀವು ಕೂಗ್ತಿರೋ ಹರಾಜಲ್ಲಿ ನೀವು 2 BHK ಫ್ಲ್ಯಾಟ್ ನೀವು ಹರಾಜಲ್ಲಿ ತಗೊಬೋದು. ಫ್ರೆಂಡ್ ಇದು ಸುಮ್ಮನೆ ನಿಮ್ಗೆ ಗೊತ್ತೇ ಇರುತ್ತೆ. ನಿಮ್ಮ ಸಾಕಷ್ಟು ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ, ಯಶವಂತಪುರ, ಯಲಹಂಕ ಕ್ಷೇತ್ರ, ಆನೇಕಲ್ ಗ್ರಾಮಾಂತರದಲ್ಲಿ ಜಾಸ್ತಿ ಇದ್ದಾವೆ. ಫ್ರೆಂಡ್ ಈ ದಾಸರಳ್ಳಿಯಲ್ಲೂ ಸಹ ಇದೆ, ಗಾಣಿಗಳಲ್ಲಿ, ಮತ್ತು ಯಶವಂತಪುರದಲ್ಲಿ ಕೆಂಚನಪುರ ಆಗಿರ್ಬೋದು, ನೆಲಗುಳಿ ಆಗಿರ್ಬೋದು, ಭೀಮಕುಪ್ಪೆ ಆಗಿರ್ಬೋದು, ಮುದ್ದಾಯಿನಪಳ್ಳಿ ಆಗಿರ್ಬೋದು, ಈ ಯಶವಂತಪುರದಲ್ಲಿ ಬರ್ತವೆ. ಅದೇ ಯಲಹಂಕ ಕ್ಷೇತ್ರದಲ್ಲಿ ನಾವು ನಾಡ್ ದಾಸರಳ್ಳಿ ಹತ್ರ ಇದು ಬರುತ್ತೆ. ಇನ್ನು ಆನೇಕಲ್ ಗ್ರಾಮಾಂತರ ಬರುತ್ತೆ, KR ಪುರಂ ಕಡೆ ನಾರಾಯಣಪುರದ ಹತ್ರ ಬರುತ್ತೆ, ಗೂಳಿಮಂಡಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಗೂಳಿಮಂಡಲ ಅದು ಫಿಲಪ್ ಆಗಿದೆ, ಖಾಲಿ 1-2 ಇರ್ಬೋದು. ಬಟ್ ನೀವು 2 BHK ತಗೊಬೇಕು ಅಂದರೆ ನೀವು ಜನವರಿ ವೆಯ್ಟ್ ಮಾಡಬೇಕಾಗುತ್ತೆ ಹರಾಜು. ಫ್ರೆಂಡ್ ಇದು ಹರಾಜು ಪ್ರಕ್ರಿಯೆ ಆಗುತ್ತೆ. ಇದು ಅಮೌಂಟ್ ನಿಮಗೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಹರಾಜು ಪ್ರಕ್ರಿಯೆ. ಫ್ರೆಂಡ್ ಇದು ಹರಾಜಲ್ಲಿ ನೀವು ಯಾರಾದರೂ ತಗೊಬೋದು, ಯಾವ ಡಿಸ್ಟಿಕ್ ಯಾರಾದರೂ ತಗೊಬೋದು. ನೀವು ಅಲ್ಲಿ ಇಂಥ ಡೇಟ್ ಕೊಡ್ತಾರೆ, ಇಂಥ ಜಾಗ, ಇಂಥ ದಿವಸ ಅಂತ ಆ ಜಾಗದಲ್ಲಿ ನೀವು ಹೋಗಿ ಹರಾಜು ಕೂಗಬೇಕಾಗುತ್ತೆ.
ಫ್ರೆಂಡ್ ನಿಮಗೆ ಇಷ್ಟು ನಿಮಗೆ ತಿಳಿಸ್ತೀನಿ. ಏನು 2 BHK ಫ್ಲ್ಯಾಟು ಹರಾಜು ಟೈಮಲ್ಲಿ ಇಲ್ಲಿ ಜನವರಿ ಪಕ್ಕ ಅಂತ ತಿಳಿಸ್ತಾ ಇದೆ. ಜನವರಿ ಯಾವುದು ಅಂತ ಗೊತ್ತಿಲ್ಲ. 1 BHK ಫ್ಲ್ಯಾಟು ಜನವರಿಯಲ್ಲಿಯೂ ಸಹ ಹಂಚಿಕೆ ಮಾಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ವಸತಿ ಸಚಿವ ಜಮೀರಮ್ಮ ಅವರೇ ಬೆಳಗಾವಿ ವಿಧಾನಸಭೆಯಲ್ಲಿ 1 BHK ಫ್ಲ್ಯಾಟನ್ನು ತಿಳಿಸ್ತಾ ಇದೆ. ಅದೇ ಥರ 2 BHK ಫ್ಲ್ಯಾಟು ಜನವರಿ ತಿಂಗಳು. ಈ ಹರಾಜು ಡೇಟ್ ಇನ್ನೂ ಫಿಕ್ಸ್ ಪಕ್ಕ ಆಗಿಲ್ಲ. 2 BHK ಫ್ಲ್ಯಾಟು ಏನಿದೆಯೋ ಆ 2 BHK ಫ್ಲ್ಯಾಟು ನಿಮಗೆ ಈಗ ಸದ್ಯಕ್ಕೆ ಸಿಗುತ್ತೆ, ಅಂದರೆ ಹರಾಜಲ್ಲಿ ಸಿಗುತ್ತೆ. ಫ್ರೆಂಡ್ ಯಾರಾದರೂ ತಗೊಬೋದು 2 BHK ಫ್ಲ್ಯಾಟು. ಮುಂಚೆ 14 ಲಕ್ಷ ಮಾಡಿದರು, ತುಂಬ ಚೆನ್ನಾಗಿತ್ತು. ಈಗ ನೋಡಿ ಜಂಪ್ ಮಾಡಿದ್ದಾರೆ. ಮಿನಿಮಮ್ 18 ಲಕ್ಷದಿಂದ 20 ಲಕ್ಷ 21 ಲಕ್ಷ ಅವರು ಕೂಡೋದು ಎಷ್ಟು ಹೋಗುತ್ತೋ ಅಷ್ಟು ಹೋಗ್ಬೋದು. 18, 20, 21 ಹೋಗುತ್ತೆ, 22 ಹೋಗುತ್ತೆ, 20 ಮೇಲೆ ಅಂತೂ ಅಂತ ಇದ್ದಾರೆ. ಫ್ರೆಂಡು ಈಗ ಹರಾಜಲ್ವಾ, ಈಗ ನಾವು ಹರಾಜಲ್ಲಿ ಈಗ ಸರ್ಕಾರ ಬೀಟ್ ಅಂತ ಇರುತ್ತೆ. ಒಂದು ಎಕ್ಸಾಂಪಲು 18 ಲಕ್ಷ ಬೀಟ್ ಅಂತಂದರೆ ಇನ್ನೊಬ್ಬ 19 ಲಕ್ಷ ಅನ್ಬೋದು, ಇನ್ನೊಬ್ಬ 20 ಲಕ್ಷ ಅನ್ಬೋದು, ಇನ್ನೊಬ್ಬ 21 ಅನ್ಬೋದು, 22 ಅನ್ಬೋದು. ಇದೇ ಥರ ಇಲ್ಲಿ ಕೂಡ ಕೆಪಾಸಿಟಿ ಮೇಲೆ ಅದು 2 BHK ಫ್ಲ್ಯಾಟ್ ಬರುತ್ತೆ. ಫ್ರೆಂಡ್ ಎಲ್ಲೆಲ್ಲಿ ಖಾಲಿ ಇದ್ದಾವೋ ಅಲ್ಲಲ್ಲಿ ಬಿಡ್ತಾರೆ ಹರಾಜುಗಳು ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್ ಇದು ಜನವರಿ ಪಕ್ಕ ಅಂತ ಇಲ್ಲಿ ತಿಳಿಸ್ತಾ ಇದೆ. ಈಗ ಎಕ್ಸಾಂಪಲ್ ನಾವು ಹೇಳ್ದಂಗೆ 2 BHK ಫ್ಲ್ಯಾಟು ನಿಮಗೆ 18 ಲಕ್ಷದ ಬೀಟು, ಆಮೇಲೆ ಕೂಡ ಅಂತಾರೆ ಎಷ್ಟು ಜನ ಇದ್ದರೆ ಅಷ್ಟು ಲಕ್ಷ ನೀವು ಕೊಟ್ಟು ನೀವು 2 BHK ಫ್ಲ್ಯಾಟು ಇಲ್ಲಿ ತಿಳಿಸ್ತಾ ಇದೆ. ಫ್ರೆಂಡ್ ಇವರು ಸರ್ಕಾರದವರು ಏನಪ್ಪ ಅಂದರೆ ಈಗ ಇವ್ರು ಕಂಟ್ರಾಕ್ಟ್ ತಂದಿರ್ತಾರಲ್ಲ, ಆ ಕಂಟ್ರಾಕ್ಟರು ಅಷ್ಟು ಅಮೌಂಟು ನಾವು ಕೊಡೋಕ್ಕಾಗಲ್ಲ. ಏನು 2 BHK ಫ್ಲ್ಯಾಟ್ 14 ಲಕ್ಷ ನಮಗೆ ಹಿಂದೆ ಏನು ಸರ್ಕಾರ BJP ರೇಟ್ ಫಿಕ್ಸ್ ಮಾಡಿತ್ತು, ಈಗೆಲ್ಲ ರೇಟ್ ಜಾಸ್ತಿ ಇದೀವಿ. ಆ ರೇಟಿಗೆ 2 BHK ಫ್ಲ್ಯಾಟು ನಾವು ಕೆಲಸ ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಇವರು ಈ ಥರ ಹರಾಜಿಗೆ ಬಿಡ್ತಾಯಿದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ಅಂತಲೇ ಹೇಳ್ಬೋದು. ಫ್ರೆಂಡು ಈಗ ಸದ್ಯಕ್ಕೆ ನಿಮ್ಗೆ ತಿಳಿಸ್ತಿದ್ದು ಇಷ್ಟೇ. 2 BHK ಫ್ಲ್ಯಾಟು ಹರಾಜಿನಲ್ಲಿ ಸಿದ್ಧತೆ ಇದೆ ಜನವರಿ ತಿಂಗಳಲ್ಲಿ ಅಂತ ನೋಡಿ. ಈಗ 2 BHK ಫ್ಲ್ಯಾಟು ಸಾಕಷ್ಟು ಜನ ಸಹ ನಮ್ಮ ಹತ್ರ BPL ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಇವ್ಯಾವುದೂ ಬೇಡ. APL ಆಗಿರ್ಬೋದು, BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಏನೂ ಇಲ್ಲ. ಮತ್ತು ನಿಮಗೆ ಕ್ಯಾಸ್ಟು ಇನ್ಕಮ್ಮು ಇವು ಏನೇ ಕೇಳ್ತಾ ಕೇವಲ ಆಧಾರ್ ಕಾರ್ಡು ಅಂತ ತಗೊಂಬನ್ನಿ ಸಾಕು. ನೀವು ಆಧಾರ್ ಕಾರ್ಡು ಅಂತ ತಗೊಂಬಂದು ನೀವು ಹರಾಜು ಬೀಟ್ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ಇದು 2 BHK ಫ್ಲ್ಯಾಟ್ ಬಗ್ಗೆ ನಿಮ್ಗೆ ಏನು ತಿಳಿಸ್ತಾ ಇದ್ದೀನೋ ಹರಾಜಲ್ಲಿ ಖಂಡಿತ ಒಂದು ಫಿಕ್ಸ್ ಡೇಟ್ ಆದಾಗ ನಿಮಗೆ 100% ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಆದಂಥ ಸಬ್ಸ್ಕ್ರೈಬ್ ಆಗಿ ಇಲ್ಲ ಮೆಂಬರ್ಶಿಪ್ಪಲ್ಲಾದರೂ ತಗೊಬೋದು. ಫ್ರೆಂಡ್ ಈಗ ನಿಮಗೆ ತಿಳಿಸೋದು 2 BHK ಫ್ಲ್ಯಾಟಲ್ಲಿ ನೋಡ್ಬೋದು ಸ್ಕ್ವೇರ್ ಫೀಟು ನಾವು 480 ಇರುತ್ತೆ ಸ್ಕ್ವೇರ್ ಫೀಟಲ್ಲಿ. 480 ಸ್ಕ್ವೇರ್ ಫೀಟ್ ಹಿಂದೆ ನಾನು ಎಲ್ಲ ಡೀಟೇಲ್ಸ್ ನೋಡಿದಾಗ 480 ಸ್ಕ್ವೇರ್ ಫೀಟಲ್ಲಿ ಇದು ಬರುತ್ತೆ. 2 ಬೆಡ್ರೂಮ್, ಅದು ನಿಮಗೆ ಏನು ಅಟ್ಯಾಚ್ ಬಾತ್ರೂಮು ಬೆಡ್ರೂಮಲ್ಲಿ ಒಂದಿರುತ್ತೆ, ಸಪ್ರೇಟಾಗಿ ಒಂದು ಇರುತ್ತೆ. ಟಾಯ್ಲೆಟ್ ರೂಮು, ಬಚ್ಚಲು ಮನೆ ಸಪ್ರೇಟು, ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಈ ಥರ 2 ಸಪ್ರೇಟಾಗಿರ್ತವೆ. ಕಿಚನ್ ರೂಮು ಚೆನ್ನಾಗಿದೆ. ಫ್ರೆಂಡ್ ಇಲ್ಲಿ ಹಾಲು ವಿಶಾಲವಾಗಿ ಐತೆ, ಏನು ತೀರಾ ಚಿರದಾಗಿಲ್ಲ. 2 BHK ಫ್ಲ್ಯಾಟು ಯಾವುದೋ ಥರ ಚಿರದಾಗಿಲ್ಲ. ಒಂದು ಫ್ಯಾಮಿಲಿಗೆ ವಿಶಾಲವಾಗಿ ನೆಂಟರುಗಳು ಬಂದರೂ ಸಹ ಅಲ್ಲಿ ಮನಿಕೊಳ್ಳೋಕ್ಕೂ ಸಹ ಅಷ್ಟು ಜಾಗಗಳಿದ್ದಾವೆ. ಹಾಲೆಲ್ಲ ಇರಲಿ ಏನೇ ಆಗಲಿ ಒಂದು ಫ್ಯಾಮಿಲಿಗೆ ಅಂದರೆ 4 ಜನ ದೊಡ್ಡ ಎಲ್ಲ ಮಕ್ಕಳುಗಳೆಲ್ಲ ದೊಡ್ಡರೇ ಇರ್ತಾರಲ್ಲ, ದೊಡ್ಡವರು ಇದ್ದಾಗ ಒಂದು ಸಪ್ರೇಟ್ ಬೆಡ್ರೂಮ್ಗಳು ಬೇಕಾಗುತ್ತೆ. ಹಾಗಾಗಿ ಇದು 2 BHK ಹೆಚ್ಚಿನ ಅವಕಾಶ ಕಮ್ಮಿ ಬೆಲೆಯಲ್ಲಿ ಸಿಗ್ತಿತ್ತು 14 ಲಕ್ಷ. ಇನ್ನೊಂದು ಸ್ವಲ್ಪ ಜಂಪ್ ಆಗಿದೆ. ಆದರೂ ಬೇರೆ ಪ್ರೈವೇಟು ಅಪಾರ್ಟ್ಮೆಂಟ್ಗಳಾದರೆ ಇದೇ ರೇಟು ಜಾಸ್ತಿ ಆಗುತ್ತೆ. ಈ ಸದ್ಯಕ್ಕೆ ಈಗ ಮೇನ್ 2 BHK ಫ್ಲ್ಯಾಟು ಈಗ ಹರಾಜಲ್ಲಿ ಕೂಗ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ಬರುತ್ತೆ. ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡ್ತೀವಿ. ಫ್ರೆಂಡ್ ಇದ್ರ ಬಗ್ಗೆ ಏನಾರ ಮಾಹಿತಿ ಬೇಕು ಅಂದರೆ ಖಂಡಿತವಾಗಿ ಕಮೆಂಟ್ ಹಾಕಿ ಇಲ್ಲ ಮೆಂಬರ್ಶಿಪ್ ತಗೊಳ್ಳಿ, ಅಲ್ಲೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್ ನಿಮಗೆ ಏನು 2 BHK ಫ್ಲ್ಯಾಟು ಇನ್ನೂ ಡೌಟ್ಸ್ಗಳಿದ್ರು ಕಮೆಂಟ್ ಹಾಕಿ. ಮತ್ತು ನೀವು 2 BHK ಸುಮಾರು ಜನ ಕೇಳ್ತಾಯಿದ್ರು ಇದರಲ್ಲಿ ಬ್ಯಾಂಕ್ ಲೋನ್ ಪ್ರೊಸೆಸ್ ಏನಾದ್ರು ಇದೆಯಾ ಅಂತ.
ಸಬ್ಸಿಡಿ ಏನಾದ್ರು ಸಿಗುತ್ತೆ ಅಂದರೆ 2 BHಲ್ಲಿ ಸಬ್ಸಿಡಿಲಿ ಯಾವುದೇ ರೀತಿ ಸಬ್ಸಿಡಿ ಸಿಗೋಲ್ಲ. 1 BHಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ. BBMP ಕಡೆಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಇರೋ ರಹಿತ ಅಂದರೆ ಇಲ್ಲಿ ಸಬ್ಸಿಡಿ ಸಿಗೋಲ್ಲ. ನನ್ನ ವೀಡಿಯೋಗಳು ನೋಡ್ತಿರ್ತೀರ 1 BH ಫ್ಲ್ಯಾಟ್ ಸಬ್ಸಿಡಿ ಇದು ಅಂತ, ಅದೇ ಥರ ನೀವು ಕೇಳಿರ್ತೀರಿ ಕಮೆಂಟಲ್ಲಿ. 2 BH ಫ್ಲ್ಯಾಟು ಸಬ್ಸಿಡಿ ಅಂತೂ ಸಿಗೋಲ್ಲ. ಇಲ್ಲೇನಿದ್ರು 1 BH ಫ್ಲ್ಯಾಟ್ ಈ ರಾಜೀವ್ ವಸತಿ ನಿಗಮದ 1 BH ಫ್ಲ್ಯಾಟ್ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಸಬ್ಸಿಡಿ ಸಿಗುತ್ತೆ. 2 BH ಫ್ಲ್ಯಾಟ್ಗಳಿಗೆ ಯಾವುದೇ ರೀತಿ ಸಬ್ಸಿಡಿ ಸಿಗೋಲ್ಲ. ಬ್ಯಾಂಕ್ ಅವೈಲೇಬಲ್ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡಿಗೆ. ಮೊದಲಿಗೆ ಅವ್ರು ತಿಳಿಸ್ತಾ ಹಾಗೆ ಬ್ಯಾಂಕು ನಾವು ವಿಚಾರಿಸ್ತಾರೆ. ಮೊದಲಿಗೆ ನೋಡೋಣ, ಮೊದಲು ಹರಾಜು ಬಿಡೋಣ, ಅದ ನಂತರ ಇದ್ರ ಬ್ಯಾಂಕ್ ಬಗ್ಗೆ ನಾವು ಮಾತಾಡೋಣ. ಎಷ್ಟು ಹೋಗುತ್ತೆ ಏನು ಹೋಗುತ್ತೆ ಎಲ್ಲ ನೋಡ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಮುಂದಕ್ಕೆ ಅಂತಲೇ ಇಲ್ಲಿ ಕ್ಲಿಯರ್ ತಿಳಿಸಿದ್ದಾರೆ. ಫ್ರೆಂಡ್, ಈಗ 1 BH 2 BH ಫ್ಲ್ಯಾಟ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಕೊಡ್ತಾಯಿದ್ದೀನಿ. 2 BH ಫ್ಲ್ಯಾಟು ಇಲ್ಲಿ ಯಾಕೆಂದರೆ ತಾಳಾಂತರ ಜಾಸ್ತಿ ಇದ್ದಾರೆ, ಕಮೆಂಟ್ಗಳು ಸಿಕ್ಕಾಪಟ್ಟ ಕೇಳ್ತಾಯಿದೆ 2 BH ಫ್ಲ್ಯಾಟು. ಸರ್ ನಾವು 2 BH ಫ್ಲ್ಯಾಟಲ್ಲಿ ನಮಗೆ ಫಸ್ಟ್ ಫ್ಲೋರ್ ಬೇಕು, ಸೆಕೆಂಡ್ ಫ್ಲೋರ್ ಬೇಕು ಅಂತ. ಅದು ಅಲ್ಲಲ್ಲಿ ಎಲ್ಲೆಲ್ಲಿ ಖಾಲಿ ನೋಡ್ತಿರ್ತಾವೆ ಅಲ್ಲಲ್ಲಿ ನೀವು ತಗೊಬೇಕು. 2 BH ಫ್ಲ್ಯಾಟು ಎಷ್ಟನೇ ಫ್ಲೋರು ಏನು ಅನ್ನೋದು. ಮುಂಚೆ ಎಲ್ಲ ಗ್ರೌಂಡ್ ಫ್ಲೋರ್ಗಳಿತ್ತು. 2 BH 14 ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ ಇತ್ತು. ಅಲ್ಲಿ ಹ್ಯಾಂಡಿಕ್ಯಾಪ್ಟರ್ಗೆ ಅಂತ ಫೆಸಿಲಿಟಿ ಕೊಟ್ಟಿದ್ರು ಗ್ರೌಂಡ್ ಫ್ಲೋರ್. ಈಗ ಏನು ಅನ್ನೋದು ಗೊತ್ತಾಯ್ತಲ್ಲ. ಅದು ಮುಂಚೆ ಇಲ್ಲಿ ಗಾಡಿಗಳಲ್ಲೇ ತಗೊಳ್ಳಿ, ಅಲ್ಲಿ 2 BH ಫ್ಲ್ಯಾಟು ಗ್ರೌಂಡ್ ಫ್ಲೋರಲ್ಲಿ ರೂಮ್ಗಳಿದ್ದಾವೆ. ಅದು ಹ್ಯಾಂಡಿಕ್ಯಾಪ್ಟರ್ ಅಂತಲೇ ಇತ್ತು. ಬಟ್ ಈಗ ಅದೇನು ಅನ್ನೋದು ಗೊತ್ತಾಯ್ತಲ್ಲ. ಇದಕ್ಕೇನು ಅವ್ರಿಗೇನಾದ್ರು ಆಪ್ಷನ್ ಕೊಡ್ತಾರೋ ನೋಡಬೇಕು. 2 BH ರೇಟೆಲ್ಲ ಒಂದೇ. ಸರ್ಕಾರ ಮುಂಚೆ ಯಾರಿಗೆ ಹ್ಯಾಂಡಿಕ್ಯಾಪ್ಟ್ ಆದರೂ ಒಂದೇ ರೇಟ್ ಅಲ್ಲ. ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರ್ ಮಾತ್ರ ಫೆಸಿಲಿಟಿ ಅಷ್ಟೇ. ಹ್ಯಾಂಡಿಕ್ಯಾಪ್ಟರ್ಗೆಲ್ಲ ಗ್ರೌಂಡ್ ಫ್ಲೋರ್ ಫೆಸಿಲಿಟಿ ಇತ್ತು. ಅಷ್ಟು ಬಿಟ್ಟರೆ ಅಮೌಂಟ್ ಅವ್ರಿಗೇನೋ ಜಾಸ್ತಿ ಕಮ್ಮಿ ಮಾಡಿರಲಿಲ್ಲ. ಸೇಮ್ ಎಷ್ಟು 14 ಲಕ್ಷ ಫಿಕ್ಸ್ ಇತ್ತು, ಅವರು 14 ಲಕ್ಷನೇ ಕೊಡಬೇಕಾಯ್ತು. ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರ್ ಅಷ್ಟೇ. ಫ್ರೆಂಡ್, ಈ 2 BHಗೆ ಇನ್ನೂ ಹೆಚ್ಚಿನ ಮಾಹಿತಿ ಆದಷ್ಟು ನಾನು ಕೊಡ್ತಾ ಇರ್ತೀನಿ. 2 BH ಫ್ಲ್ಯಾಟು ಮತ್ತು ಏನಾದ್ರು 2 BH ಫ್ಲ್ಯಾಟು ಇನ್ನೂ ನಿಮ್ಗೇನಾದ್ರು ಮಾಹಿತಿ ಬೇಕು ಅಂದರೆ ಖಂಡಿತವಾಗಿ ನಾನು ಕೊಡ್ತೀನಿ. ಈಗ ಜನವರಿ ತಿಂಗಳಲ್ಲಿ ನಾವು ವೆಬ್ಸೈಟಲ್ಲೆಲ್ಲ ಬಿಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ. ವೆಬ್ಸೈಟಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ದೀರಿ. ಫ್ರೆಂಡ್, ಇನ್ನೂ ಯಾವ ಡೇಟು ಅನ್ನೋದು ಕನ್ಫರ್ಮ್ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. 2 BH ಫ್ಲ್ಯಾಟ್ ಬಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಫ್ರೆಂಡ್. 2 BH ಫ್ಲ್ಯಾಟ್